ಹಲೋ ಎವ್ರಿವನ್, ವೆಲ್ಕಮ್ ಟು ಸ್ಟಡಿ ಸ್ಟುಡಿಯೋ ಅಕಾಡೆಮಿ. ಸೊ ಇವತ್ತಿನ ಟಾಪ್ ಮೋಸ್ಟ್ ಕಂಟೆಂಟ್ ಯಾವುದು ಅಂತಂದರೆ ಮೋಸ್ಟ್ ಆಸ್ಕ್ಡ್ ಕ್ವೆಶನ್ ಸಿ ಡಿ ಪಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ಅಭಿವೃದ್ಧಿ ಅನ್ನೋ ಒಂದು ಕಾನ್ಸೆಪ್ಟನ್ನು ಇವತ್ತು ನಾನು ಟೀಚ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಕಂಪ್ಲೀಟಾಗಿ ಏನೇನು ಇನ್ಫಾರ್ಮೇಷನ್ ಇದೆ ಅಂತ ಗೊತ್ತಾಗುತ್ತೆ. ಸೊ ನಿಮಗೆ ಇದರಿಂದ 2 ಮಾರ್ಕ್ಸ್ ಖಂಡಿತ ಎಕ್ಸಾಮ್ಸಲ್ಲಿ ಬಂದೇ ಬರುತ್ತೆ. ಸೊ ಗ್ರೋತ್ ಅಂತಂದರೆ ನಮಗೆಲ್ಲರಿಗೂ ಗೊತ್ತು, ಬೆಳವಣಿಗೆ, ಆ್ಯಂಡ್ ಡೆವಲಪ್ಮೆಂಟ್ ಅಂತಂದರೆ ಅಭಿವೃದ್ಧಿ. ಸೊ ಯಾವಾಗಲೂ ಏನು ಮಾಡಿಬಿಡ್ತೀವಿ ನಾವು, ಅದೊಂದು ಕನ್ಫ್ಯೂಷನ್ ಇರುತ್ತೆ ನಮಗೆ. ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಅಂದರೆ ಎರಡು ಒಂದೇನಾ ಅಂತ. ಎಷ್ಟೋ ಸಾರಿ ಅಭ್ಯರ್ಥಿಗಳು ಈ ಕ್ವೆಶನ್ಸ್ಗಳನ್ನ ಅಟೆಂಡ್ ಮಾಡಬೇಕಾದ್ರೆ ತುಂಬ ಸತಿ ರಾಂಗ್ ಆನ್ಸರ್ ಮಾಡಿದ್ದು ಉಂಟು. ಸೊ ಇವತ್ತಿನ ಸೆಷನಲ್ಲಿ ನಿಮಗೆ ಅದೆಲ್ಲ ಕನ್ಫ್ಯೂಷನ್ಸು ಕ್ಲಿಯರ್ ಆಗುತ್ತೆ. ಗ್ರೋತ್ ಅಂದರೆ ಏನು, ಡೆವಲಪ್ಮೆಂಟ್ ಅಂದರೆ ಏನು, ಕ್ವೆಶನ್ಸನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ಬೋದು ಅಂತ. ಸೊ ನಾವು ನಮ್ಮ ಡೈಲಿ ಲೈಫಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಅದನ್ನು ಒಂಥರ ಇಂಟರ್ಚೇಂಜಬಲ್ ಸಿನಾನಿಮ್ಸ್ ಥರ, ಒಂದು ಸಮಾನಾರ್ಥಕ ಪದಗಳ ಥರ ಅಂತ ಅಂದ್ಕೊಂಡು ಬಳಸ್ತಾ ಇರ್ತೀವಿ. ಅದನ್ನೇ ನಾವು ಇಫ್ ಇನ್ ಕೇಸ್ ನಾವು ಸೈಕಾಲಜಿ ಬೇಸ್ಡಲ್ಲಿ ಏನಾದರೂ ನಾವು ಯೂಸ್ ಮಾಡಿದ್ದೆ ಆದರೆ ಅದು ಕಂಪ್ಲೀಟ್ ಸಪ್ರೇಟ್ ಆಗಿಯೇ ಟ್ರೀಟ್ ಮಾಡ್ತೀವಿ ನಾವು ಆ ಎರಡು ಪದಗಳನ್ನು, ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು. ಸೊ ದೇ ಆರ್ ಇಂಟಿಮೇಟ್ಲಿ ಕನೆಕ್ಟೆಡ್. ಗ್ರೋಯಿಂಗ್ ಅಪ್ ಮತ್ತು ಡೆವಲಪಿಂಗ್ ವೆಲ್, ಬೆಳೆಯೋದು ಮತ್ತು ಅಭಿವೃದ್ಧಿ ಆಗೋದು ಎರಡು ಕನೆಕ್ಟೆಡ್ ಆಗಿರುತ್ತೆ. ಆದರೆ ಅವುಗಳು ಫಂಡಮೆಂಟಲಿ ಮತ್ತು ಸೈಂಟಿಫಿಕ್ ಮೆಕ್ಯಾನಿಸಮ್ ಕಂಪ್ಲೀಟ್ಲಿ ಬೇರೆ ಇರುತ್ತೆ. ಹಾಗಾದರೆ ಯಾವ ರೀತಿ ಇರುತ್ತೆ? ವೆರಿ ಸಿಂಪಲ್ಲಾಗಿ ಯೋಚನೆ ಮಾಡೋದಾದರೆ, ಗ್ರೋತು ಒಂದು ಹಾರ್ಡ್ವೇರ್. ಈಗ ಒಂದು ಫೋನ್ ತೊಗೊಳ್ಳಿ, ಆ ಫೋನ್ ಹೊರಭಾಗ ಏನು ಕಾಣಿಸ್ತಿರುತ್ತೋ ನಿಮಗೆ, ಅದು ನೋಡೋಕೆ ಯಾವ ಥರ ಕಾಣಿಸ್ತಿರುತ್ತೆ, ಸ್ಕ್ರೀನ್ ಎಷ್ಟು ದೊಡ್ಡದಿರುತ್ತೆ, ಚಾರ್ಜರ್ ಪ್ಲಗ್ಗಿಂಗ್ ಹೇಗಿರುತ್ತೆ. ಸೊ ಹೊರಗಿನ ಭಾಗ, ಹೊರಗಡೆ ಯಾವ ರೀತಿಯಾಗಿ ನಿಮಗೆ ಅದು ಕಾಣಿಸ್ತಿರುತ್ತೋ ದಟ್ ಈಸ್ ಯುವರ್ ಫೋನ್ ಗ್ರೋತ್ ಅಂತ ಹೇಳ್ಬೋದು. ಅಂದರೆ ಆ ಒಂದು ಹಾರ್ಡ್ವೇರನ್ನು. ಫಾರ್ ಎಕ್ಸಾಂಪಲ್, ಬೈಯಿಂಗ್ ಅ ಫಿಸಿಕಲಿ ಲಾರ್ಜರ್ ಫೋನ್ ವಿತ್ ಅ ಬಿಗ್ಗರ್ ಸ್ಕ್ರೀನ್ ಆ್ಯಂಡ್ ಹೆವಿಯರ್ ಬ್ಯಾಟರಿ ಈಸ್ ಅ ಗ್ರೋತ್ ಅದರದ್ದು. ಸೊ ಆ ಫೋನಿಂದು. ಅದೇ ಡೆವಲಪ್ಮೆಂಟ್ ಅಂತ ನಾವು ನೋಡೋದಾದರೆ, ಆ ಫೋನ್ ಒಳಗಡೆ ಯಾವ ಟೈಪ್ ಆಫ್ ಸಾಫ್ಟ್ವೇರ್ ಇದೆ, ಯಾವ ಥರ ರನ್ ಆಗುತ್ತೆ ಅಂತ. ಇದನ್ನೇ ಒಂದು ಮಗುಗೆ ನಾವು ಅಳವಡಿಸಿದ್ದೆ ಆದರೆ, ಫಾರ್ ಎಕ್ಸಾಂಪಲ್, ಮಗು ಹುಟ್ಟಿದಾಗ ಎಷ್ಟು ಕೆ ಜಿ ಇತ್ತು, ಬೆಳೀತಾ ಬೆಳೀತಾ ಎಷ್ಟು ಕೆ ಜಿ ಆಗ್ತದೆ. ಸೊ ಬೆಳವಣಿಗೆ ಆಗ್ತಾ ಇದೆ. ಸೊ ಗ್ರೋತ್ ಈಸ್ ಸ್ಟ್ರಿಕ್ಟ್ಲಿ ಸ್ಟ್ರಕ್ಚರಲ್ ಆ್ಯಂಡ್ ಫಿಸಿಯೋಲಾಜಿಕಲ್. ಸೊ ಗ್ರೋತ್ ಅನ್ನುವಂಥದ್ದು ಹೊರಗಡೆಗೆ ಸಂಬಂಧಪಟ್ಟಂತಾಗಿರುತ್ತೆ. ಅಂದರೆ ಎಷ್ಟು ಉದ್ದ ಬೆಳೀತಿದೆ, ಎಷ್ಟು ತೂಕ ಇದೆ, ಯಾವ ರೀತಿಯಾಗಿದೆ, ಬಾಡಿ ಯಾವ ರೀತಿಯಾಗಿದೆ ಅನ್ನೋ ಥರ. ಫಾರ್ ಎಕ್ಸಾಂಪಲ್, ಅದನ್ನೇ ನಾವು ಕ್ವಾಂಟಿಟೇಟಿವ್ ಅಂತ ಹೇಳ್ತೀವಿ. ಸೊ ಕ್ವಾಂಟಿಟೇಟಿವ್ ಅಂತ ಹೇಳೋದಾದರೆ ಇನ್ಕ್ರೀಸ್ ಇನ್ ಫಿಸಿಕಲ್ ಸೈಜ್, ದೇಹ ಬೆಳೀತಾ ಇರೋದು ಯಾವ ರೀತಿಯಾಗಿದೆ, ಮತ್ತು ವೆಯ್ಟ್ ಎಷ್ಟಿದೆ, ಎಷ್ಟು ಹೈಟ್ ಬೆಳೆದಿದೆ, ಬಾಡಿ ಡೈಮೆನ್ಷನ್ಸ್ ಏನಿದೆ, ಬಾಡಿ ಸೈಜ್ ಏನಿದೆ ಅನ್ನೋಂಥದ್ದು ಮಗುವಿನ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನಾನು ಇಲ್ಲಿ ಡೆವಲಪ್ಮೆಂಟ್ ಅಥವಾ ಅಭಿವೃದ್ಧಿ ಪದ ಉಪಯೋಗಿಸ್ತಾ ಇಲ್ಲ, ಬೆಳವಣಿಗೆ ಅಂತ ಉಪಯೋಗಿಸ್ತಾ ಇದ್ದೀನಿ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಯಾವ ಥರ ನೇಚರ್ ಅಂತ ನೋಡೋದಾದರೆ, ಇಟ್ ಈಸ್ ಎಂಟೈರ್ಲಿ ಎಕ್ಸ್ಟರ್ನಲ್. ಯು ಕ್ಯಾನ್ ಸಿ ಇಟ್ ಹ್ಯಾಪನಿಂಗ್ ವಿತ್ ಯುವರ್ ಓನ್ ಐಸ್. ಸೊ ಈ ಬೆಳವಣಿಗೆ ಅನ್ನೋದನ್ನು ನೀವು ಕಾಣ್ತೀರಾ. ಈಗ ಫಾರ್ ಎಕ್ಸಾಂಪಲ್, 1 ವರ್ಷದಲ್ಲಿದ್ದ ಮಗು 3 ವರ್ಷ ಅಥವಾ 2 ವರ್ಷಕ್ಕೆ ಬಂದಾಗ ಆ ರೀತಿ ಆಗಿರಲ್ಲ. ಒಂದು ಹೈಟ್ ಚೇಂಜ್ ಆಗಿರುತ್ತೆ, ವೆಯ್ಟ್ ಚೇಂಜ್ ಆಗಿರುತ್ತೆ. ಸೊ ನಿಮಗೆ ಔಟರ್ ಲುಕ್ ಕಾಣಿಸ್ತಿರುತ್ತೆ ಅದು ಯಾವ ರೀತಿಯಾಗಿ ಬೆಳೀತಾ ಇರುತ್ತೆ ಅಂತ. ಅದಕ್ಕೆ ನೀವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು, ಬೆಳವಣಿಗೆ ಅನ್ನುವಂಥದ್ದು ಸ್ಟ್ರಕ್ಚರಲ್ ಆ್ಯಂಡ್ ಫಿಸಿಯೋಲಾಜಿಕಲ್, ಹೊರಗೆ ಕಾಣುವಂಥದ್ದು. ಹಾಗಾದರೆ ಡೆವಲಪ್ಮೆಂಟ್ ಅಂದರೆ ಏನು? ಡೆವಲಪ್ಮೆಂಟ್ ಈಸ್ ಅ ಕಾಂಪ್ಲೆಕ್ಸ್ ಆ್ಯಂಡ್ ಫಂಕ್ಷನಲ್. ಸೊ ನಿಮಗೆ ಅದು ಬೆಳವಣಿಗೆ ಡೆವಲಪ್ಮೆಂಟ್ ಅಂತಂದರೆ ಅಭಿವೃದ್ಧಿ. ಸೊ ಅಭಿವೃದ್ಧಿ ಅನ್ನುವಂಥದ್ದು, ಈಗ ನಾನು ಹೇಳಿದೆ ಅಲ್ವಾ, ಫೋನ್ ಯಾವ ರೀತಿಯಾಗಿ ಇರುತ್ತೋ, ಒಳಗಡೆ ಏನು ಸಾಫ್ಟ್ವೇರ್ ಇರುತ್ತೋ ಅಂತ. ಈಗ ಆ ಸಾಫ್ಟ್ವೇರನ್ನು ಯು ಕಾಂಟ್ ಸಿ ಇಟ್, ಬಟ್ ಅದು ವರ್ಕ್ ಮಾಡ್ತಾ ಇರುತ್ತೆ. ಸೊ ಅದೇ ಥರ ಕಾಂಪ್ಲೆಕ್ಸ್ ಚೇಂಜಸ್ ಇನ್ ಫಿಸಿಕಲ್, ಕಾಗ್ನಿಟಿವ್, ಎಮೋಷ್ನಲ್ ಆ್ಯಂಡ್ ಸೋಷಲ್ ಎಬಿಲಿಟೀಸ್. ಮಗುವಿನ ಒಂದು ಎಮೋಷನಲ್ ಎಬಿಲಿಟಿ ಹೇಗಿದೆ, ಯಾರಾದರೂ ಏನಾದರೂ ಬೈದಾಗ ಮುಂಚೆ ಯಾವ ಥರ ರಿಯಾಕ್ಟ್ ಮಾಡ್ತಾ ಇತ್ತು, ಈಗ ಯಾವ ಥರ ರಿಯಾಕ್ಟ್ ಮಾಡ್ತಿದೆ. ಅಥವಾ ಅಳು ಬಂದಾಗ ಮುಂಚೆ, ಈಗ ಚಿಕ್ಕ ವಯಸ್ಸಲ್ಲಿದ್ದಾಗ ಮಕ್ಳು ಏನು ಮಾಡ್ತಾರೆ, ಯಾರಿದ್ರೂ ನೋಡೋಲ್ಲ, ಸೊ ಅಳಕ್ಕೆ ಶುರು ಮಾಡಿಬಿಡ್ತಾರೆ. ಅದೇ ಒಂಚೂರು ಬೆಳೀತಾ ಬೆಳೀತಾ ಏನಾಗುತ್ತೆ, ಅಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಆ ಥರ ಎಮೋಷ್ನಲ್ಸು. ಒಂದು ಸೋಷಿಯಲ್ ಸೆಟ್ಟಿಂಗ್ಸ್ಗಳಲ್ಲಿ, ಯಾವುದಾದ್ರೂ ಒಂದು ಸೋಷಿಯಲ್ ಗ್ಯಾದರಿಂಗ್ಸ್ ಇರ್ಬೋದು ಅಥವಾ ಸೊಸೈಟಿಯಲ್ಲಿ ಅದು ಯಾವ ರೀತಿ
ಅಭಿವೃದ್ಧಿ ಹೊಂದ್ತಾ ಇದೆ ಅಂತ. ಆ್ಯಂಡ್ ಕಾಗ್ನೇಟಿವ್ ಆಗಿ ಅದು ಯೋಚನೆ ಮಾಡುವ ಶಕ್ತಿ ಯಾವ ರೀತಿಯಾಗಿ ಬೆಳೆಸ್ಕೊಳ್ತಾ ಇದೆ, ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅದರ ಯೋಚನಾ ಶಕ್ತಿ ಅನ್ನುವಂಥದ್ದು ಅಭಿವೃದ್ಧಿಗೆ ಸಂಬಂಧಪಟ್ಟಿರುತ್ತೆ. ಆ್ಯಂಡ್ ಅದರ ನೇಚರ್ ಯಾವ ಥರ ಇರುತ್ತೆ ಅಂತಂದರೆ, ಇಟ್ ಡಿಕ್ಟೇಟ್ಸ್ ಹೌ ಫಂಕ್ಷನಲ್ ಆ್ಯಂಡ್ ಮೆಚೂರ್ ಅ ಪರ್ಸನ್ ಬಿಕಮ್ಸ್. ಎಕ್ಸಾಂಪಲ್, ಸಾಲ್ವಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಅಥವಾ ರೆಗ್ಯುಲೇಟಿಂಗ್ ಎಮೋಷನ್ಸ್. ನನಗೆ ಎಕ್ಸ್ಪ್ಲೈನ್ ಮಾಡಿದೆ ಅಲ್ವಾ, ದ ಸೇಮ್ ಕಂಟೆಂಟ್. ಬೆಳೀತಾ ಬೆಳೀತಾ ಆ ವ್ಯಕ್ತಿ ಅಥವಾ ಮಗು ಎಷ್ಟು ಮೆಚ್ಯೂರ್ ಆಗ್ತಿದೆ ಅನ್ನುವಂಥದ್ದು ಅಭಿವೃದ್ಧಿಗೆ ಬರುವಂಥದ್ದು. ಯಾವುದಾದ್ರೂ ಒಂದು ಸಮ್ಮನ್ನು ಸಾಲ್ವ್ ಮಾಡೋಂಥದ್ದಾಗಿರ್ಬೋದು, ಎಲ್ಲರೂ ಇದ್ದಾಗ ತನ್ನ ಎಮೋಷನ್ಸ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದಾಗಿರ್ಬೋದು, ಅದು ಡೆವಲಪ್ಮೆಂಟಿಗೆ ರಿಲೇಟೆಡ್ ಆಗಿರುತ್ತೆ. ಸೊ ಯಾವ ರೀತಿಯಾಗಿ ನಾವು ಮೆಷರ್ ಮಾಡ್ತೀವಿ ಅಂತ ಅಂದರೆ, ಗ್ರೋತ್ನ ನಾವು ಡೈರೆಕ್ಟಾಗಿ ಮೆಷರ್ ಮಾಡ್ತೀವಿ. ಸೊ ವಿಚ್ ಮೀನ್ಸ್ ಹೈಟ್ ಎಷ್ಟಿದ್ದಾನೆ, ವೆಯ್ಟ್ ಎಷ್ಟು ಬಂದಿದ್ದಾನೆ. ಸೊ ಗ್ರೋತ್ ಕ್ಯಾನ್ ಬಿ ಕ್ಯಾಪ್ಚರ್ಡ್ ಆಬ್ಜೆಕ್ಟಿವ್ಲಿ ಯೂಸಿಂಗ್ ಫಿಸಿಕಲ್ ಟೂಲ್ಸ್. ಕೆಲವೊಂದು ಫಿಸಿಕಲ್ ಟೂಲ್ಸ್ನ ಈಗ ತೂಕ ಮಾಡೋದಾಗಿರ್ಬಹುದು, ವೇಯಿಂಗ್ ಮೆಷಿನಿಂದ ಅವನು ಎಷ್ಟು ತೂಕ ಇದ್ದಾನೆ ಅಂತ ಹೇಳಿ. ಸೊ ಗ್ರೋತ್ ಆಗ್ತಾ ಇದ್ದಾನೆ, ಹೈಟ್ ಬೆಳೀತಾ ಇದ್ದಾನೆ ಅಂತ ನಾವು ಡೈರೆಕ್ಟಾಗೇ ಇದನ್ನು ಮೆಷರ್ ಮಾಡ್ಬೋದು ಗ್ರೋತನ್ನು. ಅದೇ ವೆನ್ ಇಟ್ ಕಮ್ಸ್ ಟು ಅ ಡೆವಲಪ್ಮೆಂಟನ್ನು ಯು ಕಾಂಟ್ ಮೆಷರ್ ಇಟ್, ಯು ಕ್ಯಾನ್ ಓನ್ಲಿ ಅಸೆಸ್ ಇಟ್. ಅದನ್ನು ಅಸೆಸ್ ಮಾಡ್ಬೋದು. ಅಂದರೆ ಮೆಷರಿಂಗ್ ಮೆಕ್ಯಾನಿಸಮ್ ಅಂತ ಬಂದಾಗ ಅದನ್ನು ಅಸೆಸ್ಸಿಂಗ್ ಅಂತಲೇ ಮಾಡೋದು. ಹೇಗೆ ಅಸೆಸ್ ಮಾಡ್ತೀರಾ? via observation. So development is hard to measure directly. It requires evaluating skills, behavior and functions over time. So ಯಾವ ರೀತಿಯಾಗಿ ಹಾಗಾದರೆ ಅಬ್ಸರ್ವೇಷನ್ ಇರುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಈಗ ಮಗು ಯಾವ ರೀತಿ ಚಿಕ್ಕವರಿದ್ದಾಗ ಹೇಗೆ ರಿಯಾಕ್ಟ್ ಮಾಡ್ತಾಯಿದ್ರು, ಏನಾದರೂ ಒಂದು ಬೇಕು ಅಂತಂದರೆ ಅದು ಸಿಗೋವರೆಗೂ ಸುಮ್ಮನಿರ್ತಿರಲಿಲ್ಲ, ಅಳೋ ಥರ ಆಗಿರಬಹುದು. ಅದೇ ಬೆಳೀತಾ ಬೆಳೀತಾ ವಿಚ್ ಇಸ್ ರೈಟ್ ವಿಚ್ ಇಸ್ ರಾಂಗ್ ಅನ್ನುವಂಥದ್ದು ಎಲ್ಲವನ್ನೂ ಓವರ್ ದ ಟೈಮ್ ಅದು ಥಿಂಕ್ ಮಾಡ್ತಾ ಹೋಗುತ್ತೆ. ಸೊ ಡೆವಲಪ್ಮೆಂಟ್ ಈಸ್ ಹಾರ್ಡ್ ಟು ಮೆಷರ್. ಸೊ ಅಷ್ಟು ಈಸಿಯಾಗಿ ಮೆಷರ್ ಮಾಡೋಕ್ಕಾಗಲ್ಲ ಡೈರೆಕ್ಟಾಗಿ. ನೀವು ಓವರ್ ದ ಟೈಮ್ ಅಬ್ಸರ್ವ್ ಮಾಡ್ತಾ ಇರ್ತೀರಾ. 3 ವರ್ಷದಲ್ಲಿದ್ದಾಗ ಯಾವ ರೀತಿಯಾಗಿರುತ್ತೆ ಮಗು, ಅದೇ 4 ವರ್ಷ ಆದಾಗ ಹೇಗಾಗುತ್ತೆ, ಅದೇ ಮಗು 11 ವರ್ಷ ಆದಾಗ ಯಾವ ರೀತಿಯಾಗಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಸ್ ಅಬ್ಸರ್ವೇಷನ್ ಮುಖಾಂತರನೇ ನಾವು ಡೆವಲಪ್ಮೆಂಟನ್ನು ಅಸೆಸ್ ಮಾಡೋಕ್ಕೆ ಆಗುವಂಥದ್ದು. ಸೊ ಹಾಗಾದರೆ ಇದಕ್ಕಿರೋ ಟೈಮ್ ಲೈನ್ಸ್ ಏನು ಅಂತ ನಾವು ನೋಡೋದಾದರೆ, ಸೊ ದ ಟೈಮ್ ಲೈನ್ ಬಂದು ಫಿಸಿಕಲ್ ಮೆಚುರಿಟಿ ವರ್ಸಸ್ ಓಮ್ ಟು ಟಾಮ್. ಸೊ ಓಮ್ ಟು ಟಾಮ್ ಅಂತಂದರೆ ಹೊಟ್ಟೆ ಒಳಗಿಂದ ಸಾಯೋವರೆಗೂ ಅಂತ ಅರ್ಥ. ಸೊ ಫ್ರಮ್ ಬರ್ತ್ ಟು ಡೆತ್. ಸೊ ಫಿಸಿಕಲ್ ಮೆಚುರಿಟಿಗೆ ನಾವು ನೋಡ್ಬೋದು, ಒಂದು 18ರಿಂದ 20-21 ವಯಸ್ಸಿಗೆ ಬರೋಷ್ಟೊತ್ತಿಗೆ ನಮ್ಮ ಫಿಸಿಕಲ್ ಗ್ರೋತ್ ಏನಾಗಿರುತ್ತೆ ಇಲ್ಲಿಗೆ ಸ್ಟಾಪ್ ಆಗಿ ಆಮೇಲೆ ಕಾನ್ಸ್ಟೆಂಟ್ ಆಗಿಬಿಡುತ್ತೆ. ಈಗ 20 ವಯಸ್ಸಿಗೆ ಬೆಳೆಯೋದು ಸ್ಟಾಪ್ ಆಗ್ತಾರೆ, ಅಂದರೆ ಹೈಟ್ ಗ್ರೋ ಆಗೋದು ಸ್ಟಾಪ್ ಆಗ್ತಾ ಹೋಗ್ತಾರೆ. ಈ ಒಂದು ಇನ್ ಟರ್ಮ್ಸ್ ಆಫ್ ಹೈಟಲ್ಲಿ ಹೇಳೋದಾದರೆ ಫಿಸಿಕಲ್ ಮೆಚುರಿಟಿ. ಅದೇ ನಾವು ಡೆವಲಪ್ಮೆಂಟ್ ಅಭಿವೃದ್ಧಿ ಬಗ್ಗೆ ಹೇಳೋದಾದರೆ, ಓಮ್ ಟು ಟಾಮ್ ಹುಟ್ಟಿದಾಗಿಂದ ಸಾಯೋ ತನಕದವರೆಗೂ ಕೂಡ ನಮ್ಮಲ್ಲಿ ಆ ಒಂದು ಅಭಿವೃದ್ಧಿ ಉಂಟಾಗ್ತಾನೆ ಇರುತ್ತೆ. ಈಗ 80 ವರ್ಷ ಆದಾಗೂ ಸಮೇತ ನಾವು ಎಷ್ಟೊಂದು ಎಮೋಷನ್ಸ್ಗಳನ್ನ ಡೆವಲಪ್ ಮಾಡ್ಕೊಳ್ತಾ ಇರ್ತೀವಿ, ಕಾಗ್ನಿಟಿವ್ಲಿ ಯೋಚನೆ ಮಾಡ್ತಿದ್ದೀವಿ. ಡೆಕೇಡ್ಸ್ ಆಫ್ಟರ್ ಯು ಸ್ಟಾಪ್ ಗ್ರೋಯಿಂಗ್, ನಾವು 20 ವರ್ಷದಲ್ಲಿ ಬೆಳೆಯೋದನ್ನು ಸ್ಟಾಪ್ ಮಾಡಿರ್ತೀವಿ. ಆದರೂ 80 ವರ್ಷ ಬಂದಾಗೂ ಸಮೇತ ಯೋಚನೆ ಮಾಡ್ತಾ ಇರ್ತೀವಿ. ಎಷ್ಟೊಂದು ಹೊಸ ಹೊಸ ಎಮೋಷನ್ಸ್ಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ತಿರ್ತೀವಿ. ಅದನ್ನು ರೆಗ್ಯುಲೇಟ್ ಮಾಡೋದು ಹೇಗೆ ಅಂತ ಕಲಿತಾ ಇರ್ತೀವಿ. ಅಲ್ಲಿಗೆ ಬೆಳವಣಿಗೆ ಅನ್ನುವಂಥದ್ದು ಪರ್ಟಿಕ್ಯುಲರ್ ಟೈಮ್ವರೆಗೂ ಮಾತ್ರ ಇರುತ್ತೆ. ಅದೇ ಅಭಿವೃದ್ಧಿ ಅನ್ನುವಂಥದ್ದು ಇಟ್ ಈಸ್ ಲೈಫ್ ಲಾಂಗ್ ಪ್ರೋಸೆಸ್. ಸೊ ಇದ್ರ ಮೇಲೂ ಕೆಲವೊಂದು ಕ್ವೆಶನ್ ಇರುತ್ತೆ. ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಬಂದಾಗ ಯಾವುದು ಲೈಫ್ ಲಾಂಗ್ ಪ್ರೋಸೆಸ್ ಅಂದಾಗ ಎಷ್ಟೊಂದು ಜನ ಕನ್ಫ್ಯೂಸ್ ಆಗಿಬಿಡ್ತಾರೆ. ಈ ಏಜ್ವರೆಗೂ ಡೆವಲಪ್ ಆಗಿದ್ದಾರೆ ಅಲ್ವಾ, ದೆನ್ ದೇ ವಿಲ್ ಗ್ರೋ ಇನ್ ಟರ್ಮ್ಸ್ ಆಫ್ ಅದರ್ಸ್ ಅಂದ್ಕೊಳ್ತಾರೆ. ಅದು ಪ್ರಾಪರ್ ಆನ್ಸರ್ ಅಲ್ಲ. ಸೊ ಬೆಳವಣಿಗೆ ಅಭಿವೃದ್ಧಿ ಅಂತ ಬಂದರೆ ಸಾಯೋ ಕೊನೆ ಮೊಮೆಂಟ್ವರೆಗೂ ಅಥವಾ ಸಾಯೋ ತನಕವೂ ಒಬ್ಬ ಮನುಷ್ಯ ತನ್ನೊಳಗೆ ತಾನು ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ತಾ ಹೋಗ್ತಾನೋ ಅದನ್ನು ನಾವು ಡೆವಲಪ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಇನ್ಫ್ಯಾಕ್ಟ್ ಹೇಳೋದಾದರೆ ಗ್ರೋತ್ ಈಸ್ ಮಿಯರ್ಲಿ ಎ ಸಬ್ಸೆಟ್ ಆಫ್ ಡೆವಲಪ್ಮೆಂಟ್. ಸೊ ಈ ಗ್ರೋತ್ ಅನ್ನೋದು ಡೆವಲಪ್ಮೆಂಟ್ ಒಳಗಡೆನೇ ಬರುತ್ತೆ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್ ಡೆವಲಪ್ಮೆಂಟ್ ಏನನ್ನ ಹೇಳುತ್ತೆ, ಕಂಪ್ಲೀಟ್ ಸ್ಪೆಕ್ಟ್ರಮ್, ಕಾಗ್ನೇಟಿವ್, ಸೋಷಲ್, ಎಮೋಷನಲ್ ಆ್ಯಂಡ್ ಫಿಸಿಕಲ್ ಚೇಂಜ್. ಯಾವ ರೀತಿಯಾಗಿ ಒಬ್ಬ ಮಗುವಿನಲ್ಲಿ ಅಥವಾ ಒಬ್ಬ ಮನುಷ್ಯನಲ್ಲಿ ಈಗ 3ರಿಂದ 5 ವರ್ಷ ಇದ್ದಾಗ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ, ಅಲ್ಲಿ ಬರುವಂಥ ಕಾಗ್ನೇಟಿವ್ ಎಬಿಲಿಟೀಸ್ ಏನು, ಸೋಷಲ್ ಎಬಿಲಿಟೀಸ್ ಏನು, ಎಮೋಷನಲ್ ಎಬಿಲಿಟೀಸ್ ಏನು ಅಂತ ಹೇಳ್ತಾ ಹೋಗ್ತಾರೆ. ವೆರಿನ್ ಗ್ರೋತ್ ಅಂದರೆ ಏನು, ಅದು ಲಿಮಿಟೆಡ್ ಆಗಿರುತ್ತೆ, ಸ್ಟ್ರಿಕ್ಟ್ಲಿ ಟು ದ ಫಿಸಿಕಲ್ ಚೇಂಜಸ್ ಇನ್ ಸೈಜಸ್ ಆ್ಯಂಡ್ ಡೈಮೆನ್ಷನ್.
ಪ್ರಾಪರಾಗಿ ಅದೇನಕ್ಕೆ ಸ್ಟಿಕ್ ಆನ್ ಆಗುತ್ತೆ ಅಂತಂದರೆ ಫಿಸಿಕಲ್ ಚೇಂಜಸ್ಗೆ ಸ್ಟಿಕ್ ಆನ್ ಆಗ್ತಾ ಹೋಗುತ್ತೆ ಯಾವುದು ಗ್ರೋತ್ ಅನ್ನುವಂಥದ್ದು. ಸೊ ಆಲ್ ಗ್ರೋತ್ ಇಸ್ ಡೆವಲಪ್ಮೆಂಟ್ ಬಟ್ ನಾಟ್ ಆಲ್ ಡೆವಲಪ್ಮೆಂಟ್ ಇಸ್ ಅ ಗ್ರೋತ್. ಇದು ಒಂದು ಸ್ವಲ್ಪ ಪ್ರಾಪರಾಗಿ ನೆನ್ಪಿಟ್ಕೊಳ್ಬೇಕು. ಸೊ ಎಲ್ಲ ಅಭಿವೃದ್ಧಿಯು, ಆಲ್ ಗ್ರೋತ್ ಇಸ್ ಡೆವಲಪ್ಮೆಂಟ್, ಎಲ್ಲ ಬೆಳವಣಿಗೆಯು ಅಭಿವೃದ್ಧಿಯೇ, ಆದರೆ ಎಲ್ಲ ಅಭಿವೃದ್ಧಿಯು ಬೆಳವಣಿಗೆ ಅಲ್ಲ. ಯಾಕಂದರೆ ಬೆಳವಣಿಗೆ ಸ್ಟ್ರಿಕ್ಟ್ಲಿ ಲಿಮಿಟೆಡ್ ಆಗಿರುವಂಥದ್ದು. ಇದು ನೆನ್ಪಿಟ್ಕೊಬಿಡಿ. ಡೆವಲಪ್ಮೆಂಟ್ ಅಂತ ಬಂದರೆ ಕಾಗ್ನಿಟಿವ್, ಸೋಷಲ್, ಎಮೋಷನಲ್ ಆಗಿ ಚೇಂಜ್ ಆಗುವಂಥದ್ದು. ಗ್ರೋತ್ ಅಂತ ಬಂದರೆ ಫಿಸಿಕಲ್ ಆಗಿ ಚೇಂಜ್ ಆಗುವಂಥದ್ದು. ಸೊ ಕಂಪ್ಯಾರಿಸನ್ ಮಾಡಿ ನಾವು ನೋಡೋದಾದರೆ, ಸೊ ಡಯಾಗ್ನೋಸ್ಟಿಕ್ ಕಂಪ್ಯಾರಿಸನ್ ಮ್ಯಾಟ್ರಿಕ್ಸ್ ಏನು ಹೇಳುತ್ತೆ ಅಂತಂದರೆ, ಫಿಸಿಕಲ್ ವಿಚ್ ಇಸ್ ದ್ಯಾಟ್ ವೆನ್ ವಿ ಟಾಕ್ ಅಬೌಟ್ ಗ್ರೋತ್ ಏನು ಹೇಳುತ್ತೆ ಅಂದರೆ ಇಟ್ ಸೇಸ್ ಅಬೌಟ್ ಸೈಜು, ಅಮೌಂಟು, ನಂಬರ್ಸು, ಕ್ವಾಂಟಿಟೇಟಿವ್ಲಿ. ಅದೇನೇ ವೆನ್ ಯು ಟಾಕ್ ಅಬೌಟ್ ಡೆವಲಪ್ಮೆಂಟ್ ಏನು ಹೇಳುತ್ತೆ ಅಂತಂದರೆ ಕ್ವಾಂಟಿಟೇಟಿವ್, ಸ್ಕಿಲ್ಸು, ಫಂಕ್ಷನು, ಅದು ಯಾವ್ಯಾವ ರೀತಿ ಸ್ಕಿಲ್ಸನ್ನು ಪಡ್ಕೊಳ್ತಾ ಇದೆ, ಯಾವ ರೀತಿ ಎಮೋಷನ್ಸ್ನ ರೆಗ್ಯುಲೇಟ್ ಮಾಡ್ತಾ ಇದೆ ಅಂತ. ಆ್ಯಂಡ್ ಮೆಷರ್ಮೆಂಟ್ ಹೇಗೆ ಮಾಡ್ತಾರೆ, ಮೆಷರ್ಡ್ಸ್ ಇನ್ CM ಅಂದರೆ ಸೆಂಟಿಮೀಟರು, kg, ಎಷ್ಟು ಹೈಟ್ ಇದ್ದೀರಾ ಅಥವಾ ಎಷ್ಟು ತೂಕ ಇದ್ದೀವಿ ಅನ್ನೋ ಥರ. ಅದು ಡೆವಲಪ್ಮೆಂಟನ್ನು ಡೈರೆಕ್ಟಾಗಿ ಮೆಷರ್ ಮಾಡೋಕ್ಕಾಗಲ್ಲ, ಅದನ್ನು ಥ್ರೂ ಅಬ್ಸರ್ವೇಷನ್ನೇ ಮೆಷರ್ ಮಾಡಬೇಕಾಗುತ್ತೆ. ಆ್ಯಂಡ್ ಒಂದು ಟೈಮ್ ಲೈನ್ 20 ಏಜ್ ನಿಯರ್ ಬಂದಾಗ, 20-21 ಏಜ್ ನಿಯರ್ ಬಂದಾಗ ಸ್ಟಾಪ್ಸ್ ಅಟ್ ಫಿಸಿಕಲ್ ಮೆಚ್ಯೂರಿಟಿ. ಸೊ ಆ ಗ್ರೋತ್ ಅನ್ನುವಂಥದ್ದು ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ಅದೇ ಡೆವಲಪ್ಮೆಂಟ್ ಅನ್ನುವಂಥದ್ದು ಏನಿರುತ್ತೆ, ಕೊನೆವರೆಗೂ ಇರುತ್ತೆ. ಆ್ಯಂಡ್ ಲಿಮಿಟೆಡ್ ಟು ಫಿಸಿಕಲ್ ಚೇಂಜಸ್. ಸೊ ಕೆಲವೊಂದು ಫಿಸಿಕಲ್ ಚೇಂಜಸ್ಗೆ ಮಾತ್ರ ಲಿಮಿಟೆಡ್ ಆಗಿರುತ್ತೆ. ಅದೇ ಡೆವಲಪ್ಮೆಂಟ್ ಅಂತ ನೋಡಿದ್ರೆ ಅದು ಮೇಜರ್ 4 ಫ್ಯಾಕ್ಟರ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಫಿಸಿಕಲ್, ಕಾಗ್ನಿಟಿವ್, ಸೋಷಲ್ ಆ್ಯಂಡ್ ಎಮೋಷನಲ್ ಚೇಂಜಸ್ವರೆಗೂ ಇರುತ್ತೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ತುಂಬ ಒಂದು ಮಿಸ್ಕನ್ಫ್ಯೂಷನ್ ಬಂದುಬಿಡುತ್ತೆ ಟೆಸ್ಟ್ ಅಲ್ಲಿ ಒಂದು ಕ್ವೆಶನ್ಸ್ ಕೊಟ್ಟಾಗ, ಅಟೆಂಡ್ ಮಾಡಬೇಕಾದಾಗ. ಈ ಫಾರ್ ಎಕ್ಸಾಂಪಲ್ ಅ ಚೈಲ್ಡ್ ಎಕ್ಸ್ಪೀರಿಯನ್ಸ್ ಅ ಗ್ರೋತ್ ವಿತೌಟ್ ಕರೆಸ್ಪಾಂಡಿಂಗ್ ಡೆವಲಪ್ಮೆಂಟ್. ಕೆಲವೊಂದು ಮಕ್ಳುಗಳು ಏನಾಗ್ತಾ ಇರುತ್ತೆ, ವಯಸ್ಸಾಗ್ತಾ ಇರುತ್ತೆ ಅವರಿಗೆ, ಬಟ್ ಆದರೆ ಅದ್ರ ತಕ್ಕಂತೆ ಡೆವಲಪ್ಮೆಂಟ್ ಆಗ್ತಿರಲ್ಲ. ಡೆವಲಪ್ಮೆಂಟ್ ಅಂತಂದರೆ ಬಾಡಿ ಡೆವಲಪ್ಮೆಂಟ್ ಅಂತಲ್ಲ, ಎಮೋಷನಲ್ ಡೆವಲಪ್ಮೆಂಟು ಆಗ್ತಿರಲ್ಲ. ಸಮ್ಟೈಮ್ಸ್ ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ವೆನ್ ಎ 10-year-old ಲುಕ್ಸ್ 14, ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಆಫನ್ ಅನ್ಕಾನ್ಷಿಯಸ್ಲಿ ಎಕ್ಸ್ಪೆಕ್ಟ್ ದೆಮ್ ಟು ಆ್ಯಕ್ಟ್ 19. ಈಗ ನೀವು ನೋಡ್ಬೋದು ಎಷ್ಟೊಂದು ಮಕ್ಳುಗಳು 10 ವರ್ಷ 12 ವರ್ಷ ಇರೋ ಮಕ್ಕಳು 14-15 ವಯಸ್ಸಿನ ಥರ ಕಾಣಿಸ್ತಾರೆ. ಸೊ ಆ ಥರ ಫಿಸಿಕಲ್ ಡೆವಲಪ್ಮೆಂಟ್ ಕಾಣಿಸಿದ ತಕ್ಷಣ ಅಥವಾ ಫಿಸಿಕಲ್ ಗ್ರೋತ್ ಕಾಣಿಸಿದ ತಕ್ಷಣ ಅವ್ರನ್ನ 12 ವಯಸ್ಸಿನ ಮಗುನ, 12 ವರ್ಷದ ಮಗುನ ನೀವು 15 ಅಥವಾ 14 ವರ್ಷದ ಮಗು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಆ ಥರ ರಿಯಾಕ್ಟ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಆವಾಗ ಏನಾಗುತ್ತೆ, ಎಕ್ಸ್ಪೆಕ್ಟಿಂಗ್ ದ ಬಿಹೇವಿಯರ್ ಬೇಸ್ಡ್ ಆನ್ ದ ಆ್ಯಪರೆಂಟ್ ಫಿಸಿಕಲ್ ಚೇಂಜ್. ಅವರ ಫಿಸಿಕಲ್ ಚೇಂಜಿನ ಮೇಲೆ ಅವರ ಬಿಹೇವಿಯರನ್ನು ಎಕ್ಸೆಪ್ಟ್ ಮಾಡೋದ್ರಿಂದ ಅದು ಕಂಪ್ಲೀಟ್ ಫ್ರಸ್ಟ್ರೇಷನನ್ನು ಕ್ರಿಯೇಟ್ ಮಾಡುತ್ತೆ. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಸೊ ಎಮೋಷ್ನಲ್ ಡೆವಲಪ್ಮೆಂಟ್ ಲೆವೆಲ್ಸು ಡಿಫ್ರೆಂಟ್ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಸೊ ದ ಗೋಲ್ಡನ್ ರೂಲ್ ಆಫ್ ಮೆಚುರಿಟಿ ಏನು ಅಂತ ಅಂದರೆ, ಫಿಸಿಕಲ್ ಇನ್ಕ್ರೀಸ್, ದೊಡ್ಡವ್ರು ಆಗ್ತಾ ಇದ್ದಾರೆ, ಬಿಗರ್ ಇಸ್ ಅ ಗ್ರೋತ್, ಸ್ಕಿಲ್ ಕಾಂಪ್ಲೆಕ್ಸಿಟಿ, ಬೆಟರ್ ಇಸ್ ಅ ಡೆವಲಪ್ಮೆಂಟ್. ಹಾಗಾದರೆ ತುಂಬ ದಪ್ಪ ಆಗ್ತಾ ಇದ್ದಾರೆ, ಉದ್ದ ಆಗ್ತಾ ಇದ್ದಾರೆ ಅಂತಲ್ಲ. ಸೊ ಫಿಸಿಕಲ್ ಡೆವಲಪ್ಮೆಂಟ್ ಅದು ಫಿಸಿಕಲ್ ಆಗಿ ಇನ್ಕ್ರೀಸ್ ಆಗ್ತಾ ಇದ್ದಾರೆ ಅಂತಂದರೆ ಎಸ್, ಗ್ರೋತ್ ಈಸ್ ಹ್ಯಾಪನಿಂಗ್ ಅಂತ. ಕೆಲವೊಂದು ಎಮೋಷನ್ಸ್ನ ರೆಗ್ಯುಲೇಟ್ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಇಟ್ ಈಸ್ ಬೇಸ್ಡ್ ಆನ್ ಸ್ಕಿಲ್ ಕಾಂಪ್ಲೆಕ್ಸಿಟಿ, ಆಗ ಡೆವಲಪ್ಮೆಂಟ್ ಆಗ್ತಾ ಇದ್ದಾರೆ. ಸೊ ಗ್ರೋತ್ ಮೇಕ್ಸ್ ಯು ಬಿಗರ್, ಡೆವಲಪ್ಮೆಂಟ್ ಮೇಕ್ಸ್ ಯು ಬೆಟರ್. ಹಾಗಾದರೆ ವಿ ನೋ ಹೌ ಚಿಲ್ಡ್ರನ್ ಚೇಂಜ್, ನಾವು ವಿ ಮಸ್ಟ್ ಆಸ್ಕ್ ವೈ. ನಮ್ಗೆ ಇವಾಗ ಗೊತ್ತಾಗಿದೆ ಮಕ್ಕಳು ಯಾವ ರೀತಿಯಾಗಿ ಬದಲಾಗ್ತಾರೆ, ಸೋಷಲ್ ಆ್ಯಂಡ್ ಎಮೋಷ್ನಲ್ ರೀತಿಯಾಗಿ ಯಾವ ರೀತಿಯಾಗಿ ಬದಲಾಗ್ತಾರೆ ಅಂದ್ಬಿಟ್ಟು ಅಂತ. ಸೊ ಈ ಚೈಲ್ಡ್ ಡೆವಲಪ್ಮೆಂಟ್ಗೆ ಕಾರಣ ಅವ್ರ DNA ಅಥವಾ ಪೇರೆಂಟ್ಸ್ ರಿಲೇಟೆಡ್ ಆಗಿರುತ್ತೆ. ಹಾಗಾದರೆ ವಾಟ್ ಈಸ್ ದ ನೇಚರ್ ಅನ್ನುವಂಥ ಒಂದು ಸೆಷನನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಈ ಡೆವಲಪ್ಮೆಂಟಿನ ನೇಚರ್ ಆ್ಯಂಡ್ ನರ್ಚರ್ ಯಾವ ರೀತಿ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಸೊ ಇದು ಕೂಡ 2 ಮಾರ್ಕ್ಸ್ ಬಂದೇ ಬರುತ್ತೆ CDPಯಲ್ಲಿ, ಬೋತ್ ಪೇಪರ್ 1 ಆ್ಯಸ್ ವೆಲ್ ಆಸ್ ಪೇಪರ್ 2 ಎರಡರಲ್ಲೂ ಇದು ಬಂದೇ ಬರುತ್ತೆ. ಸೊ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅದರ ಜೊತೆಗೆ ನಾವು ಈಗ ಆಲ್ರೆಡಿ CDP ಕ್ಲಾಸಸನ್ನು ಕೂಡ ಶುರು ಮಾಡಿದ್ದೀವಿ. ಕ್ಲಾಸಸ್ ಕೂಡ ಜಾಯ್ನ್ ಆಗಿದೆ. ಇಂಟ್ರೆಸ್ಟೆಡ್ ಅವರು ಕಮೆಂಟ್ ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಆ್ಯಂಡ್ ಫ್ರಮ್ July 1st ಇಂದ CTET ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ CTET ಕ್ವೆಶನ್ ಪೇಪರ್
ಎವ್ರಿ ಅಂದರೆ ಪ್ರತಿ ಕ್ವೆಶನ್ಸ್ಗಳು ಏನಿರುತ್ತೋ ಮ್ಯಾಥ್ ಕ್ವೆಶನ್ ಪೇಪರ್ ಆಗಿರ್ಬೋದು, ಮ್ಯಾಥ್ಸ್ CDP ಎರಡನ್ನೂ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ ನಮ್ಮ ಚಾನಲ್ನಲ್ಲಿ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೋಗಿ. ಸೊ 11 o'clockಗೆ ಲೈವ್ ಸೆಷನ್ಸ್ ಇರುತ್ತೆ ನಿಮಗೆ. ಸೊ ಲೈವ್ ಸೆಷನ್ಸನ್ನು ಕೂಡ ನೀವು ಅಟೆಂಡ್ ಮಾಡ್ತಾ ಹೋಗಬಹುದು. ಸೊ ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.